ಕೃತಿಯ ಮಹತ್ತನ್ನು ನಿರ್ಣಯಿಸುವಾಗ ನಾವು ಕೃತಿಯನ್ನು ಸಮಗ್ರವಾಗಿ ನೋಡಬೇಕು. ಅದು ಯಾವ ಕಾಲದ, ಯಾವ ದೇಶದ ಪರಿಣಾಮ ಪ್ರಚೋದನೆಗಳಿಂದ ಮೂಡಿದೆ ಎಂಬುದನ್ನು ಗಮನಿಸಬೇಕು. ಏಕೆಂದರೆ ಒಂದು ಮಹಾಕೃತಿಯ ನಿರ್ಮಾಣವೆಂಬುದು ಒಂದು ದ್ವೀಪ ಸಂಭವದಂತೆ. ಸುತ್ತ ಯೋಜನಗಳ ಪರಿಸರದ ಆಂತರಿಕ ಒತ್ತಡದಿಂದ ಸಾಗರ ಮಧ್ಯದಲ್ಲಿ ಒಂದು ದ್ವೀಪವೇಳುವಂತೆ. ಕವಿ ಜೀವನದ ಆವರಣದ ಮಹಿಮೆಯ ಪ್ರಭಾವವು ಕಾವ್ಯ ಸೃಷ್ಟಿಗೆ ಕಾರಣವಾದುದರಿಂದ ಕಾವ್ಯದ ಬೆಲೆಯನ್ನು ಕೇವಲ ಅದರ ಅಂತರನುಭವದ ರಸಸೂತ್ರವೊಂದರಿಂದ ಮಾತ್ರ ಅಳೆದರೆ ಸಾಲದು. ಆ ಕಾವ್ಯದಲ್ಲಿ ವ್ಯಕ್ತವಾದ ಹಾಗೂ ಪ್ರಚಲಿತವಾದ ಮೌಲ್ಯಗಳ ದೃಷ್ಟಿಯಿಂದಲೂ ನೋಡುವುದು ಅಗತ್ಯವಾಗಿದೆ. ಪಂಪನ ಕೃತಿಯ ಮಹತ್ತನ್ನು ನಿರ್ಣಯಿಸುವಾಗ ಆ ಕವಿ ಹೇಗೆ ತನ್ನ ಕಾಲದ ಬೆಲೆಗಳನ್ನು ಎತ್ತಿ ಹಿಡಿದಿದ್ದಾನೆ ಎಂಬುದನ್ನು ಕಡೆಗಣಿಸಲಾಗುವುದಿಲ್ಲ. ಜೊತೆಗೆ ಆ ಕವಿ ತನ್ನ ಕಾಲದ ಹಾಗೂ ತನ್ನ ಮುಂದಿನವರ ಕಾಲದ ಮೇಲೆ ಎಂತಹ ಪ್ರಭಾವವನ್ನು ಬೀರಿದ್ದಾನೆ ಎನ್ನುವುದರ ಪರಿಶೀಲನೆ ಅವನ ಕೃತಿಯ ಮಹತ್ತನ್ನು ಕಂಡುಕೊಳ್ಳುವುದರಲ್ಲಿ ನೆರವಾಗುತ್ತದೆ. ಅಷ್ಟೇ ಅಲ್ಲ, ವಸ್ತು, ತಂತ್ರ, ರೀತಿ ಇತ್ಯಾದಿ ಸಾಧ್ಯವಾಗಬಹುದಾದ ಸಮಸ್ತ ವಿಧಾನಗಳನ್ನು ಅನ್ವಯಿಸಿ ನೋಡಿ ಕೃತಿಯ ಮಹತ್ತನ್ನು ನಿರ್ಣಯಿಸುವುದು ಅಗತ್ಯವಾಗಿದೆ. ನಮ್ಮ ಸಾಹಿತ್ಯವನ್ನು, ಕಾವ್ಯ ಮೀಮಾಂಸೆಯನ್ನು ಗಮನಿಸಿದರೆ ಅಲ್ಲಿಯೂ ಕವಿ ಕಾವ್ಯಗಳ ಮಹತ್ತನ್ನು ಅಳೆದು ವಿಂಗಡಿಸಿದ ಕೆಲವು ಪಾರಿಭಾಷಿಕಗಳು ಎಂಬಂತಹ ಮಾತುಗಳು ದೊರೆಯುವುದಾದರೂ ಅವುಗಳು ಅತ್ಯಂತ ಸೂಕ್ಷ್ಮ ವಿವೇಚನೆಯಿಂದ ಹೊಮ್ಮಿದ ಮಾತುಗಳಾಗದೆ ಬಹುಮಟ್ಟಿಗೆ ಸ್ಥೂಲವಾಗಿ ಹೇಳಿದ ಮಾತುಗಳಾಗಿವೆ ಎನಿಸುತ್ತದೆ. ಒಬ್ಬ ಕವಿ ಮತ್ತೊಬ್ಬ ಕವಿಯನ್ನು ಹೊಗಳುವಾಗ ಅಥವಾ ತೆಗಳುವಾಗ ಇಂತಹ ಮಾತುಗಳನ್ನು ಗುರುತಿಸಬಹುದು. ಯಾರ ಬಗ್ಗೆ ವಿಶೇಷ ಗೌರವವಿದೆಯೋ ಅವರನ್ನು ಮಹಾಕವಿ, ಸುಕವಿ, ಸತ್ಕವಿ, ವರಕವಿ ಇತ್ಯಾದಿ ಮಾತುಗಳಿಂದಲೂ, ಯಾರ ಬಗ್ಗೆ ಗೌರವವಿಲ್ಲವೋ ಅಂತಹವರನ್ನು ಅಕವಿ, ಕುಕವಿ, ಅಳಿಗವಿ, ಕವಿನಾಮಧಾರಕ ಎನ್ನುವ ಮಾತುಗಳಿಂದಲೂ ಕರೆದಿದ್ದಾರೆ. ಇವುಗಳಲ್ಲಿ ಮಹಾಕವಿ ಎಂಬ ಮಾತನ್ನು ಯಾರು ಯಾವ ಕವಿಗೆ ಬೇಕಾದರೂ ಹೇಳಿಬಿಡುವಷ್ಟರ ಮಟ್ಟಿಗೆ ಬಳಸಲಾಗಿದೆ. ಮಹಾಕಾವ್ಯವನ್ನು ಬರೆದವರೆಲ್ಲರೂ ಮಹಾಕವಿಗಳು. ಮಹಾಕಾವ್ಯದ ಬಹಿರ್ ಲಕ್ಷಣಗಳಿಗೆ ಅನುಸಾರವಾಗಿ ಅಷ್ಟಾದಶ ವರ್ಣನೆಯ ಮಗ್ಗದಲ್ಲಿ ನೇಯ್ದ ಎಂತಹ ಕವಿಕೃತಿಯೂ ಮಹಾಕಾವ್ಯವೇ. ಹಾಗೆ ನೋಡಿದರೆ ಈ ಅರ್ಥದಲ್ಲಿ ಹಳಗನ್ನಡದಲ್ಲಿ ಇರುವವೆಲ್ಲವೂ ಮಹಾಕಾವ್ಯಗಳೇ. ಇನ್ನುಳಿದ ಸುಕವಿ, ಸತ್ಕವಿ, ವರಕವಿ ಈ ಮಾತುಗಳು ಸಮಯೋಚಿತವಾಗಿ ಆಡಿದ ಮಾತುಗಳೇ ಹೊರತು ಅವು ಯಾವ ನಿರ್ದಿಷ್ಟವಾದ ನಿಯಮಗಳನ್ನು ಅನ್ವಯಿಸಿ ವಿಮರ್ಶಿಸಿ ಕೃತಿಯ ಮೌಲ್ಯ ನಿರ್ಣಯವನ್ನು ಹೇಳುವ ಪಾರಿಭಾಷಿಕ ಪದಗಳಲ್ಲ. ಇನ್ನು ಕಾವ್ಯಗಳನ್ನು ಕುರಿತು ಹೇಳುವುದಾದರೆ ಮಹಾಕಾವ್ಯ, ಖಂಡಕಾವ್ಯ, ಮುಕ್ತಕ ಈ ಮೂರನ್ನೇ ವಿಶೇಷವಾಗಿ ನಮ್ಮವರು ಹೇಳಿರುವುದು. ಇಷ್ಟೇ ಅಲ್ಲದೆ ನಮ್ಮಲ್ಲಿ ಇತಿಹಾಸ, ಪುರಾಣ, ಕತೆ, ಕಾವ್ಯ ಎಂದು ವಸ್ತು ಸಂಬಂಧಿಯಾದ ವಿಂಗಡಣೆಯೂ ಉಂಟು. ಕಾವ್ಯ ಎನ್ನುವುದು ಗದ್ಯ, ಪದ್ಯ, ನಾಟಕಗಳನ್ನು ಒಳಗೊಳ್ಳುತ್ತದೆ. ರಾಮಾಯಣ, ಮಹಾಭಾರತಗಳು ಕೇವಲ ಮಹಾಕಾವ್ಯಗಳಲ್ಲದೆ ಇತಿಹಾಸಗಳೂ ಆಗಿವೆ. ಪಾಶ್ಚಾತ್ಯರಲ್ಲಿಯಂತೆ LG,
ಸಾನೆಟ್, ಓಡ್ ಇತ್ಯಾದಿ ಪ್ರಕಾರಗಳ ಪ್ರಸ್ತಾಪ ನಮ್ಮಲ್ಲಿ ಬರಲಿಲ್ಲ. ಆದರೆ ನಮ್ಮ ಆಲಂಕಾರಿಕರು ಅರ್ಥದ ದೃಷ್ಟಿಯಿಂದ ಕಾವ್ಯವನ್ನು ಉತ್ತಮ, ಮಧ್ಯಮ, ಅಧಮ ಎಂದು ಗುರುತಿಸಿರುವುದು ಗಮನಾರ್ಹವಾಗಿದೆ. ಯಾವ ಕಾವ್ಯದಲ್ಲಿ ವಾಚ್ಯಕ್ಕಿಂತ ವ್ಯಂಗ್ಯವೇ ಪ್ರಧಾನವಾಗಿದೆಯೋ ಅದು ಉತ್ತಮ. ಇದನ್ನು ಧ್ವನಿಕಾವ್ಯ ಎಂದು ಕರೆದಿದ್ದಾರೆ ವಿದ್ವಾಂಸರು. ಹಾಗಲ್ಲದಿರುವಾಗ ಎಂದರೆ ವ್ಯಂಗ್ಯಕ್ಕಿಂತಲೂ ವಾಚ್ಯವೇ ಹೆಚ್ಚಿನ ಪ್ರಾಧಾನ್ಯವನ್ನು ಪಡೆದಿರುವಾಗ ಆ ಕಾವ್ಯ ಮಧ್ಯಮ. ಅದನ್ನು ಗುಣೀಭೂತ ವ್ಯಂಗ್ಯವೆನ್ನುತ್ತಾರೆ. ವ್ಯಂಗ್ಯವೇ ಇಲ್ಲದ ಕಾವ್ಯ ಶಬ್ದಚಿತ್ರ ಅಥವಾ ಅರ್ಥಚಿತ್ರ ಚಿತ್ರಕಾವ್ಯ, ಅದು ಅಧಮ ಕಾವ್ಯ. ಹಾಗಾದರೆ ಯಾವ ಯಾವ ಲಕ್ಷಣಗಳಿಂದ ಅಥವಾ ಅಂಶಗಳ ಪರಿಶೀಲನೆಯಿಂದ ನಾವು ಒಂದು ಕೃತಿಯನ್ನು ಮತ್ತೊಂದಕ್ಕಿಂತ ಶ್ರೇಷ್ಠ ಎನ್ನುತ್ತೇವೆ? ಒಂದನ್ನು ಏಕೆ ಮಹಾಕಾವ್ಯ ಎನ್ನುತ್ತೇವೆ? ಇತ್ಯಾದಿಯಾದ ಸರಿಯಾದ ವಿಮರ್ಶನ ದೃಷ್ಟಿಯಿಂದ ಮತ್ತೊಮ್ಮೆ ಹಿಂದಿನ ಕೃತಿಗಳೆಲ್ಲದರ ಪುನರ್ ಪರಿಶೀಲನೆ ನಡೆಯುವುದು ಅಗತ್ಯವಾಗಿದೆ. ಪಾಶ್ಚಾತ್ಯರಲ್ಲಿ ಈ ಕೆಲಸ ಸಾಕಷ್ಟು ನಡೆದಿದೆ. ಮಿಲ್ಟನ್, ಶೇಕ್ಸ್ಪಿಯರ್ ಮೊದಲಾದ ಕವಿಗಳನ್ನು ಕುರಿತು ವಿಮರ್ಶೆಯ ಮೇಲೆ ವಿಮರ್ಶೆ ವಿಪುಲವಾಗಿ ನಡೆದಿದೆ. ಕಾಲದಿಂದ ಕಾಲಕ್ಕೆ ಕವಿಗಳನ್ನೂ ಕವಿಕೃತಿಗಳನ್ನು ಹೊಸತೊಂದು ಕ್ರಮದಲ್ಲಿ ವಿಂಗಡಿಸುವ ಪದ್ಧತಿ ಬೆಳೆದಿದೆ. ಕೃತಿಯ ಮಹತ್ತನ್ನು ನಿರ್ಣಯಿಸುವಾಗ ನಾವು ಕೃತಿಯಲ್ಲಿ ಅಭಿವ್ಯಕ್ತವಾಗುವ ಕವಿಯ ಸತ್ವವನ್ನು ಗಮನಿಸಬೇಕೇ ಹೊರತು ಕೃತಿಯ ಗಾತ್ರವನ್ನಾಗಲಿ ಅಥವಾ ಅದು ಯಾವ ಕಾವ್ಯ ಪ್ರಕಾರ ಲಕ್ಷಣಗಳಿಗೆ ಅನುಸಾರವಾಗಿ ರಚಿತವಾಗಿದೆ ಎಂಬುದನ್ನಾಗಲಿ ಪ್ರಧಾನವಾಗಿ ಪರಿಗಣಿಸಬಾರದು. ಮಹಾಕವಿ ಎನ್ನುವ ಮಾತಿಗೆ ಕೇವಲ ಮಹಾಕಾವ್ಯವನ್ನು ಬರೆದವರೇ ಮಹಾಕವಿಗಳು, ಭಾವಗೀತೆಗಳನ್ನು ಬರೆದ ಕವಿ ಮಹಾಕವಿ ಆಗಲಾರ ಎಂದು ಅರ್ಥ ಕಲ್ಪಿಸಬಾರದು. ಗಾತ್ರವದು ಸೂತ್ರವಲ್ಲ ಆತ್ಮಕ್ಕೆ ಎನ್ನುವುದೇ ಇಲ್ಲಿ ಅನುಸರಿಸಬೇಕಾದ ಸೂತ್ರ. ಕಾವ್ಯ ರಚನೆಯು ಒಂದು ಶಿಲ್ಪ. ಇದರಲ್ಲಿ ಗುಹಾಂತರ್ ದೇವಾಲಯ ಶಿಲ್ಪ, ಮಹಾದೇವಾಲಯ ಶಿಲ್ಪ, ಲಲಿತ ಶಿಲ್ಪಗಳು ಉಂಟು. ಒಂದೇ ಒಂದು ಅಖಂಡ ವಸ್ತುವನ್ನು ಹಿಡಿದು ಅದನ್ನೇ ಕಡೆದು ಬಿಡಿಸುವ ಮಹಾಕಾವ್ಯ ಪದ್ಧತಿ ಗುಹಾಂತರ್ ದೇವಾಲಯದ ಶಿಲ್ಪದ ರೀತಿಗೆ ಸಂಬಂಧಿಸಿದ್ದು. ಅಜಂತ ಎಲ್ಲೋರಗಳ ದೇಗುಲಗಳನ್ನು ಕಡೆದವರು ಆ ವಸ್ತುವಿದ್ದಲ್ಲೇ ಹೋಗಿ ಅದನ್ನೇ ಕಡೆದು ತಮ್ಮ ಕೌಶಲವನ್ನು ತೋರಿದ್ದಾರೆ. ಆದರೆ ತಂಜಾವೂರಿನ ಬೃಹದೇಶ್ವರ ದೇಗುಲ, ದಕ್ಷಿಣ ಇಂಡಿಯಾದ ಯಾವ ದೊಡ್ಡ ದೇಗುಲಗಳನ್ನಾಗಲಿ ನೋಡಿದರೆ ಅದು 10 ದಿಕ್ಕಿನಿಂದ ಸಾಮಗ್ರಿಗಳನ್ನು ತಂದು ಬೇರೆಯಾಗಿ ಕಡೆದು ಜೋಡಿಸಿದ್ದು. ಮಹಾಕಾವ್ಯವನ್ನು ಬರೆಯದಿದ್ದರೂ ವಿಶೇಷ ಸತ್ವಯುತವಾದ ಭಾವಗೀತೆಗಳನ್ನು ರಚಿಸಿದ ಪ್ರಮುಖ ಕವಿಗಳಿಗೆ, ಮೇಜರ್ ಪೊಯೆಟ್ಸ್, ಈ ಹೋಲಿಕೆ ಅನ್ವಯಿಸುತ್ತದೆ. ಯಾವ ಇಂಥ ಕವಿಯ ಭಾವಗೀತೆಗಳು ಹೊರಗೆ ನೋಡುವುದಕ್ಕೆ ಬಿಡಿ ಬಿಡಿಯಾಗಿ ತೋರಿದರೂ ಕವಿ ಮನೋಧರ್ಮದ ಬೆಳವಣಿಗೆಯ ದೃಷ್ಟಿಯಿಂದ ಅವೆಲ್ಲವೂ ಒಂದು ದೊಡ್ಡ ಶಿಲ್ಪ ಸೌಧದ ವಿವಿಧ ಭಾಗಗಳಾಗಿ ಗೋಚರಿಸುತ್ತವೆ. ಅವೆಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ನೋಡಿದಾಗ ನಮ್ಮ ಬಗೆಗಣ್ಣಿನ ಮುಂದೆ ಆ ಮಹಾದೇವಾಲಯ ಶಿಲ್ಪ ಗೋಚರಿಸುತ್ತದೆ. ಈ ಸತ್ವವನ್ನುಳ್ಳ ಭಾವಗೀತೆಗಳನ್ನು ಬರೆದ ಕವಿಯೂ ಮಹಾಕವಿ ಎನ್ನುವ ಹೆಸರಿಗೆ ಪಾತ್ರನಾಗುತ್ತಾನೆ. ಇನ್ನು ಲಲಿತ ಕಲಾ ಶಿಲ್ಪಕ್ಕೆ ನಿದರ್ಶನವಾಗಿ ಬಿಡಿ ಬಿಡಿಯಾದ
ಸುಂದರ ಶಿಲ್ಪದ ಕೃತಿಗಳನ್ನು ರಚಿಸಿದವರನ್ನು ಸೇರಿಸಬಹುದು. ಇಂಗ್ಲಿಶಿನಲ್ಲಿ ಇಂಥವರನ್ನು ಮೈನರ್ ಪೊಯೆಟ್ ಎನ್ನುವವರ ಗುಂಪಿಗೆ ಸೇರಿಸಬಹುದು. ಇಂದು ಪಾಶ್ಚಾತ್ಯ ಕಾವ್ಯ ವಿಮರ್ಶೆಯಲ್ಲಿ ವಿಶೇಷ ಪ್ರಚುರವಾಗಿರುವ ಮೇಜರ್ ಮತ್ತು ಮೈನರ್ ಪೊಯೆಟ್ಸ್ ಎನ್ನುವ ಮಾತುಗಳ ವ್ಯಾಪ್ತಿಯನ್ನು ಇಲ್ಲಿ ಗಮನಿಸುವುದು ತಪ್ಪಾಗಲಾರದು. ಈ ಬಗ್ಗೆ ಟಿ.ಎಸ್. ಎಲಿಯಟ್ ಹೇಳಿರುವ ಮಾತುಗಳ ಸಾರವನ್ನು ಹೀಗೆ ಸಂಗ್ರಹಿಸಬಹುದು. ಕವಿಗಳನ್ನು ಮೇಜರ್ ಮತ್ತು ಮೈನರ್ ಎಂದು ವಿಂಗಡಿಸುವುದು ಅವರ ಬರೆದ ಕವನಗಳ ಸಂಖ್ಯೆಯ ಅಥವಾ ಗಾತ್ರವನ್ನು ಗಣನೆಗೆ ತೆಗೆದುಕೊಂಡು ಅಲ್ಲ. ಕೆಲವರು ದೀರ್ಘವಾದ ಕವನಗಳನ್ನು ರಚಿಸಿಯೂ ಇಂದು ಮೈನರ್ ಕವಿಗಳ ಗುಂಪಿಗೆ ಸೇರಬಹುದು. ಕೆಲವು ಅತ್ಯುತ್ತಮ ಕಿರು ಕವನಗಳನ್ನು ರಚಿಸಿಯೂ ಮೇಜರ್ ಕವಿಗಳೆನಿಸಿಕೊಳ್ಳಬಹುದು. ಆದುದರಿಂದ ನಾವು ಯಾರ ಕವನಗಳನ್ನು ಕೇವಲ ಸಂಗ್ರಹಗಳಲ್ಲಿ ಆಂಥಾಲಜಿ ಮಾತ್ರ ಕಾಣುತ್ತೇವೆಯೋ ಅವರನ್ನು ಮೈನರ್ ಪೊಯೆಟ್ ಎಂದು, ಯಾರ ಕವನಗಳನ್ನು ನಾವು ಮತ್ತೆ ಮತ್ತೆ ಓದಲು ಇಚ್ಛಿಸುತ್ತೇವೆಯೋ ಅಂಥವರನ್ನು ಮೇಜರ್ ಪೊಯೆಟ್ ಎಂದು ಹೇಳಬಹುದು. ಅಷ್ಟೇ ಅಲ್ಲ, ಭಾಷೆಯನ್ನು ಬಳಸುವುದರಲ್ಲಿ ಅವನಿಗಿರುವ ಸಾಮರ್ಥ್ಯ, ಕಾವ್ಯ ಪ್ರಕಾರ ಪ್ರಯೋಗದಲ್ಲಿ ಅವನಿಗಿರುವ ಪರಿಣತಿ, ಅವನ ಕಾವ್ಯ ವಸ್ತುವಿಗೆ ಲಭಿಸುವ ಸಾರ್ವಕಾಲಿಕ ಶಕ್ತಿ, ಅದನ್ನು ಆತ ನಿರ್ವಹಿಸುವುದರಲ್ಲಿ ಕಂಡುಬರುವ ಸ್ವೋಪಜ್ಞತೆ ಇತ್ಯಾದಿ ಲಕ್ಷಣಗಳು ಯಾರಲ್ಲಿ ಕಾಣುತ್ತವೆಯೋ ಅವನೇ ಮೇಜರ್ ಪೊಯೆಟ್. ಮಹಾಕವಿ ಮತ್ತು ಮಹಾಕಾವ್ಯಗಳ ವಿಚಾರವಾಗಿ ನಮ್ಮವರು ಸಮರ್ಪಕವಾದ ವಿಮರ್ಶನ ಸೂತ್ರಗಳನ್ನು ಹೇಳದಿದ್ದರೂ ಒಂದು ಕೃತಿ ಏಕೆ ಮಹಾಕಾವ್ಯವಾಗಿದೆ, ಒಬ್ಬ ಕವಿ ಏಕೆ ಮಹಾಕವಿ ಎನ್ನಿಸಿಕೊಂಡಿದ್ದಾನೆ ಎಂಬುದನ್ನು ಗುರುತಿಸುವುದು ಕಷ್ಟವಾಗುವುದಿಲ್ಲ. ಕಾವ್ಯದ ಮಹತ್ತು ಎನ್ನುವುದು ಹೇಗೋ ನಾವು ಗುರುತಿಸಬಹುದಾದ ಒಂದು ಗುಣ. ಕಾವ್ಯವನ್ನು ಓದುತ್ತಿರುವಂತೆ ನಮಗಾಗುವ ಭಾವಶ್ರೀಮಂತಿಕೆಯ ಅರಿವು, ಕವಿ ಬಳಸಿರುವ ಭಾಷೆಯ ಮಹತ್ತು ಮತ್ತು ಅರ್ಥ ಸಂಪತ್ತು, ಇದು ಮಹಾಕೃತಿ ಎನ್ನುವುದನ್ನು ನಮ್ಮ ಅನುಭವಕ್ಕೆ ತರುತ್ತದೆ. ಸಣ್ಣ ಪುಟ್ಟ ಕೃತಿಗಳ ಬೆಲೆ ವಿಮರ್ಶೆಯ ಮಾರುಕಟ್ಟೆಯಲ್ಲಿ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಹೊಂದಬಹುದು. ಆದರೆ ಮಹಾಕೃತಿಗಳ ಬಗ್ಗೆ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅದರ ಯಾವುದೋ ಕೆಲವು ಅಂಶಗಳನ್ನು ಕುರಿತು ತಲೆದೋರಬಹುದಾದರೂ ಅವು ಎಲ್ಲ ಕಾಲದಲ್ಲಿಯೂ ಜನರ ನಲಿವಿಗೆ, ಗೌರವಕ್ಕೆ ಪಾತ್ರವಾಗಿ ತಮ್ಮ ಬೆಲೆಯನ್ನು ಹೆಚ್ಚಿಸಿಕೊಂಡಿವೆ. ಅವು ಮಹೋನ್ನತ ಎಂಬ ಪ್ರಶಸ್ತಿಗೆ ಪಾತ್ರವಾಗಿವೆ. ಪಾಶ್ಚಾತ್ಯರಲ್ಲಿ ಮಹಾಕೃತಿಗಳನ್ನು ಕುರಿತು ದಿ ಎಪಿಕ್, ಗ್ರೇಟ್ ಪೊಯಿಟ್ರಿ, ಹಿರಾಯಿಕ್ ಪೊಯಿಟ್ರಿ, ದಿ ಕ್ಲಾಸಿಕ್ ಎಂಬ ವಿಭಾಗಗಳು ಉಂಟು. ಒಂದು ಮಾತಿನಲ್ಲಿ ಹೇಳುವುದಾದರೆ, ಯಾವ ಕವಿಯ ಕೃತಿಯಲ್ಲಿ ಆತನ ಕಾಲದ ಯುಗಮನಸ್ಸು ಅಭಿವ್ಯಕ್ತವಾಗಿದೆಯೋ, ಯಾರ ಪ್ರತಿಭೆ ಉಳಿದ ಕವಿಗಳ ಪ್ರತಿಭೆಯ ಪ್ರವಹಣಕ್ಕೆ ಒಂದು ಹೊಸ ಪಾತ್ರವನ್ನು ತನ್ನ ಕೃತಿ ಪಥದ ಮೂಲಕ ರೂಪಿಸಿ ನೂತನ ಸಂಪ್ರದಾಯವೊಂದರ ಪ್ರವರ್ತನಕ್ಕೆ ಕಾರಣವಾಗಿದೆಯೋ, ಯಾರು ತನ್ನ ಕಾಲದ ಭಾಷೆಯ ಸಾಧ್ಯತೆಯನ್ನು ಸೂರೆಗೈದು ಅದಕ್ಕೊಂದು ಹೊಸ ಮೆರುಗನ್ನೂ ಅರ್ಥಪುಷ್ಟಿಯನ್ನೂ ತಂದುಕೊಟ್ಟಿದ್ದಾನೆಯೋ, ಯಾರ ಕೃತಿ ಸಾರ್ವಕಾಲಿಕ ಸೊಗಸಿನ ಮೌಲ್ಯದ ತವನಿಧಿಯಾಗಿದೆಯೋ ಅಂತಹ ಕವಿಯನ್ನು ಮಹಾಕವಿ ಎಂದು ಕರೆಯಬಹುದು.